ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳೆಗಳನ್ನ ಹಾಗೆ ಇಡೋ ಬದಲು ಈ ರೀತಿ ಹಾರ ಮಾಡಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಾನು ಇಲ್ಲಿ ಒಂದು 2ರಿಂದ 3 ಜೊತೆ ಅಥವಾ 4 ಜೊತೆ ಬಳೆನ ತೊಗೊಂಡಿದ್ದೀನಿ. ಬಳೆನ ತೊಗೊಂಡು ಗೋಲ್ಡ್ ಕಲರ್ ಲೇಸ್ ಅಥವಾ ಲೇಸ್ ಇಲ್ಲ ಅಂದರೆ ನಾವು ದಾರದಲ್ಲೂ ಸಹ ಈ ರೀತಿ ಬ್ಯಾಂಗಲ್ ಹಾರನ ಮಾಡಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟಾರ್ಟಿಂಗ್ ಒಂದು ಬಳೆ ತೊಗೊಂಡು ಆ ಬಳೆಗೆ ಒಂದು ಗಂಟು ಹಾಕ್ಕೋಬೇಕು, ಟೈಟಾಗಿ ಗಂಟು ಹಾಕ್ಕೊಂಡು ನೋಡಿ ಬಳೆನ ಒಂದ್ರ ಪಕ್ಕ ಒಂದು ಪೋಣಿಸ್ಕೊಂಡು ಬಳೆ ಒಳಗಡೆಯಿಂದ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ದಾಗೆ ಲೇಸನ್ನು ಈ ರೀತಿ ಸುತ್ಕೋತಾ ಬರಬೇಕು. ಫಸ್ಟು ಬಳೆನ ಈ ರೀತಿ ಜೋಡಿಸ್ಕೋಬೇಕು, ಮತ್ತು ಬಳೆ ಒಳಗಡೆಯಿಂದ ಮೇಲೆಗೆ ತೊಗೊಂಡು ಮತ್ತೆ ಒಳಗಡೆಗೆ ಈ ರೀತಿ ಲೇಸನ್ನು ಸುತ್ಕೋತಾ ಬರಬೇಕು. ದಾರದಲ್ಲಾದರೂ ಸರಿನೇ ಇದೇ ರೀತಿ ನಾವು ಎಲ್ಲ ಬಳೆನೂ ಒಂದ್ರ ಪಕ್ಕ ಒಂದು ಪೋಣಿಸ್ಕೋತಾ ಬಳೆ ಒಳಗಡೆ ದಾರ ಅಥವಾ ಲೇಸನ್ನು ಹಾಕಿ ಈ ರೀತಿ ಗಂಟು ಹಾಕ್ಕೋತಾ ಬರಬೇಕು. ಇದು ತುಂಬ ಟೈಟಾಗಿ ಗಂಟು ಹಾಕ್ಕೊಳ್ಳೋದು ಬೇಡ, ಜಸ್ಟ್ ಹೀಗೆ ಒಂದ್ರ ಪಕ್ಕ ಒಂದು ಪೋಣಿಸ್ದಾಗೆ ಸೇರಿಸ್ಕೋತಾ ಬರಬೇಕು. ಫಸ್ಟು ಬಳೆ ಒಳಗಡೆಯಿಂದ ಲೇಸನ್ನು ಹೇಳ್ಕೊಂಡು ಮತ್ತೆ ಮೇಲೆ ಹೋಗಿ ಮತ್ತೆ ಒಂದು ಬಳೆಗೆ ಈ ರೀತಿ ಲೇಸನ್ನ ಸುತ್ಕೋತಾ ಬರಬೇಕು. ಒಳಗಡೆಯಿಂದ ಮತ್ತೆ ಲೇಸನ್ನು ತಗೋಬೇಕು. ಇದೇ ರೀತಿ ಎಷ್ಟು ಬಳೆ ತೊಗೊಂಡಿದ್ದೀವೋ ಅಷ್ಟು ಬಳೆನೂ ನಾವು ಲೇಸು ಅಥವಾ ದಾರ ಉಪಯೋಗಿಸಿ ಗಂಟು ಹಾಕ್ಕೋತಾ ಬರಬೇಕು. ಸ್ಟಾರ್ಟಿಂಗು ಒಂದು ಬಳೆಗೆ ನಾವು ಟೈಟಾಗಿ ಗಂಟು ಹಾಕ್ಕೊಂಡಿರಬೇಕು, ಸೊ ಅದು ಓಪನ್ ಆಗಬಾರ್ದು. ಆ ರೀತಿ ಗಂಟು ಹಾಕ್ಕೊಂಡ್ರೆ ಸಾಕು. ಮತ್ತು ಈ ರೀತಿ ನಾವು ಬಳೆನ ಪಕ್ಕದಲ್ಲಿ ಇಟ್ಕೊಂಡು ಜೋಡಿಸ್ಕೊಂಡು ಎಣ್ಕೋತಾ ಬರಬೇಕು ಇದೇ ರೀತಿ. ಸೊ ಇಲ್ಲಿ ನಾವು 2 ಕಲರ್ ಬಳೆ ಆದರೂ ಯೂಸ್ ಮಾಡ್ಬೋದು, ಒಂದೇ ಕಲರ್ ಗ್ರೀನ್ ಕಲರ್ ಅದು ತೊಗೋಬೋದು. ದೇವ್ರಿಗಾಗಿರೋದ್ರಿಂದ ಇಲ್ಲಿ ಗ್ರೀನು ಅಥವಾ ರೆಡ್ಡು ಎರಡನ್ನೂ ಮಿಕ್ಸ್ ಮಾಡಿನೂ ಸಹ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಲಾಸ್ಟಲ್ಲಿ ಒಂದು ಬಳೆ ಇರುತ್ತಲ್ಲ, ಆ ಬಳೆನ ನೋಡಿ ಈ ರೀತಿ ನಾವು ಲೇಸನ್ನು ಸೇರಿಸಿ ಆದಮೇಲೆ ಲಾಸ್ಟಲ್ಲಿ ಆ ಬಳೆಗೆ ಈ ರೀತಿ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡ್ರೆ ಸಾಕು, ಒಂದು ಗಂಟು ಹಾಕಿದ್ರೆ ಸಾಕು. ಮತ್ತು ನಾವು ಅದನ್ನು ಬಿಚ್ಚಿಡೋಕ್ಕೂ ಸಹ ಈಸಿ ಆಗುತ್ತೆ. ಸೊ ನೋಡಿ ಬಳೆ ಹಾರ ರೆಡಿಯಾಗಿದೆ. ಈ ರೀತಿ ನಾವು ಬಳೆ ಹಾರ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರಿಗೆ. ನಾವು ಲೇಸ್ ಹಾಕೋದ್ರಿಂದ ಲೇಸ್ ಒಂಥರ ಡಿಫ್ರೆಂಟಾಗಿ ಅದು ಶೈನ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಲೇಸ್ ಇಲ್ಲ ಅಂದರೆ ದಾರದಲ್ಲೂ ಸಹ ನಾವು ಈ ರೀತಿ ಬ್ಯಾಂಗಲ್ ಮಾಡಿ ಬಳೆ ಹಾರನ ಮಾಡ್ಕೋಬೋದು. ಹಬ್ಬಕ್ಕೆ ಅಂತ ಹೊರಗಡೆಯಿಂದ ದುಬಾರಿ ಹಾರ ತೊಗೊಂಬರ್ತೀವಿ, ರೋಸ್ ಹಾರ ಆಗಲಿ ಅಥವಾ ಶಾಮಂತಿಗೆ ಹಾರ ಆಗಲಿ ತೊಗೊಂಬಂದು ಮಾಡೋದಕ್ಕಿಂತ ಈ ರೀತಿ ನಾವು ಕಡಿಮೆ ಖರ್ಚಲ್ಲಿ ಹೂವನ್ನು ಮನೆಗೆ ತಂದು ಹಾರ ಪೋಣಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ರೋಸ್ ಹಾರ ದಪ್ಪ ಹಾರ ಬರುತ್ತಲ್ಲ, ಆ ರೀತಿ ನಾವು ಯಾವ ರೀತಿ ಹಾರ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ನಾನಿಲ್ಲಿ ಸೂಜಿ ದಾರ ತೊಗೊಂಡಿದ್ದೀನಿ. ನಾನಿಲ್ಲಿ ಹಸಿ ದಾರನೇ ಸ್ವಲ್ಪ ನೆನೆಸ್ಕೊಂಡು 2 ಎಳೆ ಬರೋ ಹಾಗೆ ಮಾಡಿಕೊಂಡು ಸೂಜಿಗೆ ಹಾಕ್ಕೊಂಡು ಲಾಸ್ಟಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡಾದ್ಮೇಲೆ ಸೂಜಿಗೆ ನಾನಿಲ್ಲಿ ರೋಸ್ ಹೂವು ತೊಗೊಂಡಿದ್ದೀನಿ. ನಾನಿಲ್ಲಿ ರೋಸು ಶಾಮಂತಿಗೆ 2 ಮಿಕ್ಸ್ ಮಾಡಿ ಹಾರ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಬರೀ ರೋಸಲ್ಲೇ ಈ ರೀತಿ ಹಾರ ಮಾಡ್ಕೋಬೋದು, ಇಲ್ಲಾಂದರೆ ಶಾಮಂತಿಗೆ ಹೂವಲ್ಲೇ ಬರೀ ಶಾಮಂತಿಗೆ ಹೂವಿನ ಹಾರನೂ ಸಹ ಮಾಡ್ಕೋಬೋದು. ಇದು ತುಂಬ ತಿಕ್ಕಾಗಿ ದಪ್ಪದಾಗಿ ಬರುತ್ತೆ. ನಾವು ಮಾರ್ಕೆಟಲ್ಲಿ ಯಾವ ರೀತಿ ತರ್ತೀವೋ ಹಾರ ಆ ರೀತಿ ದಪ್ಪದಾಗೆ ಬರೋ ಹಾಗೆ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ಫಸ್ಟು ಸೂಜಿ ತೊಗೊಂಡು ಸುತ್ತೂ ಒಂದೊಂದು ಸೂಜಿಗೆ ರೋಸನ್ನು ಪೋಣಿಸ್ಕೋತಾ ಬರಬೇಕು. ಸುತ್ತು ನಾವು ಪೋಣಿಸಿದಾಗ ನಮಗೆ 5 ಹೂವು ಆಗಲಿ ಅಥವಾ 6 ಹೂವು ಆಗಲಿ ಬರ್ಬೋದು ರೋಸು. ಸೊ ಎಷ್ಟು ಹೂವು ಆಗುತ್ತೋ ಅಷ್ಟು ಹೂವು ನಾವು ಈ ರೀತಿ ಪೋಣಿಸ್ಕೋಬೇಕು. 6 ಹೂವು ಆದರೂ ಹಾಕ್ಕೋಬೋದು, ಇಲ್ಲಾಂದರೆ 5 ಹೂವು ಆದರೂ ಹಾಕ್ಕೋಬೋದು. ಕೆಲವೊಂದು ರೋಸ್ ದಪ್ಪ ಇದ್ದರೆ 4 ಹೂವಕ್ಕೆ ಸಾಕು ಅನಿಸುತ್ತೆ. ಸೊ ಅಷ್ಟು ಹೂವು ಆದರೂ ಹಾಕ್ಕೊಂಡು ಈ ರೀತಿ ಸುತ್ತಲೂ ಒಂದ್ರ ಪಕ್ಕ ಒಂದು ಸ್ಟೆಮ್ ಇರುತ್ತಲ್ಲ, ರೋಸ್ದು ಕಡ್ಡಿ ಇರುತ್ತಲ್ಲ, ಅದನ್ನು ಸೂಜಿಗೆ ಸಿಗಿಸ್ಕೋತಾ ಬರಬೇಕು. ಅದು ಒಂದೇ ಸಮವಾಗಿರಬೇಕು, ಒಂದು ಮುಂದೆಗೆ ಒಂದು ಹಿಂದೆಗೆ ಹಾಕ್ಕೊಂಡಿರ ಸಮವಾಗಿ ಬರೋ ಹಾಗೆ ನಾವು ಈ ರೀತಿ ಪೋಣಿಸ್ಕೋಬೇಕು ಸೂಜಿಗೆ ರೋಸನ್ನು. ಈ ರೀತಿ ಇಲ್ಲಿ ನಾನು ಒಂದು 5 ಹೂವನ್ನ ಪೋಣಿಸ್ಕೊಂಡು ಅದನ್ನು ದಾರಕ್ಕೆ ಹಾಕ್ಕೊಂಡಾದ್ಮೇಲೆ ಈ ರೀತಿ ನೋಡಿ ಸೂಜಿಗೆ ಫಸ್ಟ್ ಈ ರೀತಿ ಪೋಣಿಸ್ಕೊಂಡು ದಾರಕ್ಕೆ ಹಾಕ್ಕೋಬೇಕು. ದಾರಕ್ಕೆ ಹಾಕ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಮತ್ತೆ ಇನ್ನೊಂದು ರೋಸನ್ನು ಕಡ್ಡಿ ಇರುತ್ತಲ್ಲ, ಅದನ್ನು ಕಡ್ಡಿನ ಕಟ್ ಮಾಡಿಬಿಟ್ಟು ಮಧ್ಯಕ್ಕೆ ಒಂದು ರೋಸ್ ಹಾಕಿ ನಾವು ದಾರಕ್ಕೆ ಹಾಕ್ಕೋಬೇಕು. ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಹಾರ ದಪ್ಪದಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಮಾರ್ಕೆಟಿಂದ ಯಾವ ರೀತಿ ದಪ್ಪ ಹಾರಗಳೆಲ್ಲ ತರ್ತೀವಲ್ಲ, ಅದೇ ರೀತಿ ಹಾರನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು, ತುಂಬ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು. ನಾವು ಹೊರಗಡೆಯಿಂದ ಹಬ್ಬಗಳಿಗೆ ಹಾರ ಬೇಕು ಅಂತ ತೊಗೊಂಬರಕ್ಕೆ ಹೋದರೆ ರೋಸ್ ಹಾರ ಎಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಅದೇ ನಾವು ಕಡಿಮೆ 1 kg ಹೂವು ತಂದು ಮನೆಯಲ್ಲೇ ಒಂದು ಹಾರನ ರೆಡಿ ಮಾಡ್ಕೋಬೋದು. ಸೊ ನೋಡಿ ನಾನು ಒಂದು ಸರಿ ಈ ರೀತಿ ಒಂದು 4ರಿಂದ 5 ಹೂವು ಇಟ್ಟು ದಾರಕ್ಕೆ ಹಾಕ್ಕೊಂಡಾದ್ಮೇಲೆ ಸೂಜಿಗೆ ಮಧ್ಯಕ್ಕೆ ಇನ್ನೊಂದು ಹೂವು ಚಿಕ್ಕದು ಒಂದು ರೋಸ್ ಹೂವು ತೊಗೊಂಡು ಅದನ್ನು ಮಧ್ಯಕ್ಕೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ದಪ್ಪದಾಗೂ ಬರುತ್ತೆ. ಇದೇ ರೀತಿ ಫಸ್ಟು ಸ್ಟಾರ್ಟಿಂಗು ಒಂದು ಸ್ವಲ್ಪ ದೂರ ನಾನು ರೋಸ್ ಹಾಕಿ ಪೋಣಿಸ್ಕೋತಾ ಇದ್ದೀನಿ ಹಾರಕ್ಕೆ ಅಂತ. ರೋಸ್ ಆದಮೇಲೆ ನೀವು ಬೇಕು ಅಂದರೆ ಪನ್ನೀರ್ ಎಲೆ ಇರುತ್ತಲ್ಲ, ಆ ಪನ್ನೀರ್ ಎಲೆ ಆದರೂ ಹಾಕ್ಬೋದು, ಅಥವಾ ತುಳಸಿ ಇದ್ದರೆ ತುಳಸಿ ಸೊಪ್ಪನ್ನು ಹಾಕಿ ಈ ರೀತಿ ಪೋಣಿಸ್ಕೋಬೋದು. ಅಲ್ಲಲ್ಲಿ ನಾವು ಎಲೆ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ.
ಸೊ ಅದಕ್ಕೆ ನಾನಿಲ್ಲಿ ಒಂದು ಎಲೆ ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ದೂರ ರೋಸ್ ಪೋಣಿಸ್ಕೊಂಡು ಆದಮೇಲೆ ನಾನಿಲ್ಲಿ ಮಧ್ಯಕ್ಕೆ 1 ಅಥವಾ 2 ಸಲ ಪನ್ನೀರ್ ಎಲೆನ ಪೋಣಿಸ್ಕೊಂಡಾದಮೇಲೆ ಮತ್ತೆ ಶಾಮಂತಿಗೆ ಹೂವನ್ನು ಇದೇ ರೀತಿ ಪೋಣಿಸ್ಕೊಂಡು ಹಾರ ಮಾಡ್ಕೋತಾ ಇದ್ದೀವಿ. ಇದು ತುಂಬ ದಪ್ಪ ಬರುತ್ತೆ ಮತ್ತು ಸುತ್ತೂ ರೋಸು ಮತ್ತು ಶಾಮಂತಿಗೆ ಇಂದ ತುಂಬ ಚೆನ್ನಾಗಾಗುತ್ತೆ ಹಾರ. ಈ ರೀತಿ ನಾವು ದೇವ್ರ ಫೋಟೋಗಳಿಗೆ ಹಾಕ್ಬೋದು ಅಥವಾ ನಾವು ಫಂಕ್ಷನ್ಸ್ಗೆ ಎಲ್ಲಾದರೂ ದೇವಸ್ಥಾನಕ್ಕೆ ಪೂಜೆಗೆ ತೊಗೊಂಡೋಗ್ಬೇಕಾದ್ರೆ ಈ ರೀತಿ ದಪ್ಪ ದಪ್ಪ ಹಾರಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ನಾನು ರೋಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೂಜಿಗೆ ರೋಸನ್ನು ಪೋಣಿಸ್ಕೊಂಡಾದ್ಮೇಲೆ ಸ್ವಲ್ಪ ನಿಧಾನಕ್ಕೆ ದಾರಕ್ಕೆ ಎಳ್ಕೋಬೇಕು, ಇಲ್ಲಾಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಅದು ಕಡ್ಡಿ ಇರುತ್ತಲ್ಲ, ಅದು ಹೊಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ನೋಡಿಕೊಂಡು ನಾವು ನಿಧಾನಕ್ಕೆ ಎಳ್ಕೋಬೇಕು. ಸೊ ನೋಡಿ, ರೋಸ್ ಆಯಿತು ಪೋಣಿಸ್ಕೊಂಡಿದ್ದು. ಈಗ ನಾನಿಲ್ಲಿ ಪನ್ನೀರ್ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈ ಸೊಪ್ಪನ್ನು 1 ಸರಿ ಅಥವಾ 2 ಸರಿ ನಾವು ಈ ರೀತಿ ಪೋಣಿಸ್ಕೊಂಡಾದ್ಮೇಲೆ ಮತ್ತು ಶಾಮಂತಿಗೆ ಹೂವನ್ನು ನಾವು ಸ್ಟಾರ್ಟಿಂಗಲ್ಲಿ ರೋಸನ್ನು ಯಾವ ರೀತಿ ಸೂಜಿಗೆ ಸುತ್ತೂ ಒಂದ್ರ ಪಕ್ಕ ಒಂದು ಹೂವು ಪೋಣಿಸ್ಕೊಂಡು ಸುತ್ತು ಬರೋ ಹಾಗೆ ಪೋಣಿಸ್ಕೊಂಡು ಅದೇ ರೀತಿ ನಾವು ಶಾಮಂತಿಗೆನೂ ಪೋಣಿಸ್ಕೋಬೇಕಾಗುತ್ತೆ. ಪೋಣಿಸ್ಕೊಂಡು ನಾವು ಹಾರನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ರೋಸ್ ಹಾಕ್ಕೊಂಡಿದ್ದೀನಿ, ಮತ್ತು ಶಾಮಂತಿಗೆನ ಪೋಣಿಸ್ಕೋತೀನಿ, ಮತ್ತು ರೋಸ್ ಹಾಕ್ಕೊಂಡು ಮತ್ತು ಶಾಮಂತಿಗೆ, ಆ ರೀತಿ ನಾವು ಒಂದು 5 ಲೇಯರ್ ಬರೋ ಹಾಗೆ ಸ್ಟೆಪ್ ಥರ ಮಾಡಿಕೊಂಡು ನಾನಿಲ್ಲಿ ಹಾರ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ರೋಸು ಮತ್ತು ಶಾಮಂತಿಗೆ ಮಿಕ್ಸ್ ಮಾಡಿರೋದ್ರಿಂದ ನಾವು ಬೇಕು ಅಂದರೆ ಬರೀ ರೋಸಿಂದನೇ ಈ ರೀತಿ ಹಾರ ಮಾಡ್ಕೋಬೋದು ಅಥವಾ ಶಾಮಂತಿಗೆ ಹೂವನ್ನು ಬಳಸ್ಬಿಟ್ಟು ಹಾರ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಹಾರ. ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ಹಾರನ ಮಾಡ್ಕೋಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಲಿ ಅಥವಾ ಗಣೇಶ ಹಬ್ಬಕ್ಕೆ ಆಗಲಿ ಯಾವುದಾದ್ರೂ ಹಬ್ಬಕ್ಕಾಗಲಿ ನಾವು ಹಾರ ಮಾಡ್ಕೋಬೇಕಾದ್ರೆ ಈ ರೀತಿ ಹಾರನ ಮಾಡ್ಕೋಬೋದು.
ಇದೇ ರೀತಿ ನಾನು 3 ಸರಿ ರೋಸನ್ನು ಪೋಣಿಸ್ಕೊಂಡಿದ್ದೀನಿ ಮತ್ತು 2 ಸರಿ ಶಾಮಂತಿನ ಪೋಣಿಸ್ಕೊಂಡು ಮಧ್ಯೆ ಪನ್ನೀರ್ ಸೊಪ್ಪನ್ನ ಹಾಕಿ ಹಾರ ಕೋಸ್ಕೊಂಡಿದ್ದಾಗಿದೆ. ಕೊನೆಯಲ್ಲಿ ದಾರ ಇರುತ್ತಲ್ಲ, ಆ ಕಡೆ ಕೊನೆ ಈ ಕಡೆ ಕೊನೆಯಲ್ಲಿ ಒಂದು ಸ್ವಲ್ಪ ಉದ್ದಕ್ಕೆ ದಾರ ಬಿಟ್ಟು ನಾವು ಅದನ್ನು ಗಂಟು ಹಾಕ್ಕೋಬೇಕು. ಹಾರ ಥರ ನಾವು ಮಧ್ಯದಲ್ಲಿ ಬೇಕಾದ್ರೆ ನಾವು ಅಂಗಡಿಯಿಂದ ಹೊರಗಡೆಯಿಂದ ಯಾವ ರೀತಿ ತರ್ತೀವೋ ಅದೇ ರೀತಿ ಮಾಡೋದಕ್ಕೆ ಮಧ್ಯದಲ್ಲಿ ಒಂದು ಸ್ವಲ್ಪ ರೋಸನ್ನು ಪೋಣಿಸ್ಬಿಟ್ಟು ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು, ಹಾರ ಥರ ಕಾಣಿಸುತ್ತೆ. ಇದೇ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾರ. ನೆಕ್ಸ್ಟು ಇನ್ನೊಂದು ಹಾರ ಮಾಡೋದಕ್ಕೆ ಇಲ್ಲಿ ನಾನು ಶಾಮಂತಿಗೆ ಹೂವನ್ನ ತೊಗೊಂಡಿದ್ವಿ. ಶಾಮಂತಿಗೆ ಹೂವನ್ನ ತೊಗೊಂಡು ಅದ್ರ ಕಡ್ಡಿ ಇರುತ್ತಲ್ಲ, ಸ್ಟೆಮ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಡಬೇಕು. ಸ್ವಲ್ಪ ದಪ್ಪ ಹೂವು ತೊಗೊಂಡ್ರೆ ಈ ಹಾರ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಬರೀ ರೋಸಲ್ಲಿ ಸ್ವಲ್ಪ ದಪ್ಪ ರೋಸ್ ಇರುತ್ತಲ್ಲ, ಅದನ್ನು ಹಾಕೊಂಡು ಮಾಡ್ಕೊಳ್ಳಬಹುದು. ಇಲ್ಲಿ ಶಾಮಂತಿಗೆಯಿಂದ ಆದರೆ ಈ ಹಾರ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ಶಾಮಂತಿಗೆ ತೊಗೊಂಡಿದ್ದೀನಿ. ಈ ರೀತಿ ನಾವು ಕಡಿಮೆ ಖರ್ಚಲ್ಲಿ ಮತ್ತು ಕಡಿಮೆ ಹೂವಿನ ಬಳಸ್ಕೊಂಡು ಒಂದು ಹಾರ ರೆಡಿ ಮಾಡ್ಕೋಬೋದು. ಬಾಗಿಲಿಗಾಗಲಿ ಅಥವಾ ದೇವ್ರ ಫೋಟೋಗಾಗಲಿ, ದೇವ್ರಿಗೆ ಆಗಲಿ, ಇಲ್ಲಾಂದರೆ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೊರಗಡೆ ತೊಗೊಂಡು ಹೋಗಬೇಕಾದ್ರೆ ಈ ರೀತಿ ಹಾರನ ಮನೆಯಲ್ಲೇ ಕಮ್ಮಿ ಟೈಮಲ್ಲಿ ಬೇಗ ಮಾಡ್ಕೋಬೋದು. ಸೊ ಇಲ್ಲಿ ಶಾಮಂತಿಗೆನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಶಾಮಂತಿಗೆನ ಸೂಜಿ ದಾರ ತೊಗೊಂಡು ಈ ರೀತಿ ಪೋಣಿಸ್ಕೊತಾ ಹೋಗಬೇಕು. ಒಂದೊಂದು ಹೂವನೇ ಈ ರೀತಿ ಒಂದರಿಂದ ಒಂದು ಪೋಣಿಸ್ಕೊತಾ ಹೋಗಬೇಕು. ಸೊ ಒಂದೇ ಸೈಡ್ಗೆ ಈಗ ನಾನು ಮುಂದ್ಗಡೆಗೆ ಹಾಕ್ಕೊಂಡಿದ್ರೆ ಹೂವು ಅದೇ ಬರೋ ಹಾಗೆ ಒಂದೇ ಸೈಡ್ ಬರೋ ಹಾಗೆ ನಾವು ಈ ರೀತಿ ಒಂದರಿಂದ ಒಂದು ಹೂವನ್ನ ಪೋಣಿಸ್ಕೊತಾ ಹೋಗಬೇಕು. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಾರಾನ ಬಿಟ್ಟಿರಬೇಕು. ನಾವು ಫೋಟೋಗಾಗಲಿ ಅಥವಾ ಬಾಗಿಲಿಗಾಗಲಿ ಹಾಕ್ಬೇಕಾದ್ರೆ ದಾರ ಬೇಕಾಗುತ್ತೆ ಮೊಳೆಗೆ ಸಿಕ್ಸೋಕ್ಕೆ ಅಂತ. ಸೊ ಅದಕ್ಕೆ ಸ್ವಲ್ಪ ದಾರ ಬಿಡಬೇಕು. ಒಂದು 2 ಲೇಯರ್ ದಾರನ ನಾವು ಇಲ್ಲಿ ಸೂಜಿಗೆ ಪೋಣಿಸ್ಕೊಂಡು ಕೊನೆಯಲ್ಲಿ ಗಂಟು ಹಾಕ್ಕೊಂಡಿದ್ದೀವಿ. ಇದೇ ರೀತಿ ನಾವು ಸ್ಟಾರ್ಟಿಂಗಿಂದ ಕೊನೆವರೆಗೂ ಶಾಮಂತಿಗೆನ ಪೋಣಿಸ್ಕೊತಾ ಹೋದರೆ ಹಾರ ರೆಡಿ ಆಗುತ್ತೆ. ಇದು ಒಂದು 5ರಿಂದ 10 ನಿಮಿಷ ತೊಗೊಳುತ್ತಷ್ಟೇ. ಎಷ್ಟೇ ದೊಡ್ಡ ಹಾರ ಆದರೂ ಬೇಗ ಮಾಡ್ಕೊಂಬಿಡ್ಬೋದು. ಸೂಜಿ ದಾರದಲ್ಲಿ ಶಾಮಂತಿಗೆ ಹೂವಿನ ಹಾರನ ರೆಡಿ ಮಾಡ್ಕೋಬೋದು. ಈ ರೀತಿ ಹಬ್ಬಗಳ ಟೈಮಲ್ಲಿ ನಾವು ಹಾರ ಮಾಡ್ಕೋಬೇಕಾದ್ರೆ ಹಬ್ಬದ ದಿವಸನೇ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು 2 ದಿವಸ ಮುಂಚೆನೇ ಹೂವು ತಂದು ಅಥವಾ ಒಂದು ದಿವಸ ಹಿಂದೆ ನಾವು ಈ ರೀತಿ ಹೂವಿನ ಹಾರನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿವಸ ದೇವ್ರ ಫೋಟೋಗೆ ಹಾಕೋಕ್ಕಾಗಲಿ ಅಥವಾ ಲಕ್ಷ್ಮಿಗೆ ಹಾಕೋಕ್ಕಾಗಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ರೀತಿ ನಾವು ಹೂವಿನಿಂದ ಡೆಕೋರೇಷನ್ಗೂ ಸಹ ಬಳಸ್ಬೋದು. ಈ ರೀತಿ ಚಿಕ್ಕದಾಗಿ ಒಂದೊಂದು ಸೈಡ್ಗೆ ಹಾರ ಥರ ಮಾಡಿಕೊಂಡು ಅದನ್ನು ನಾವು ಬಾಗಿಲಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಡೆಕೋರೇಷನ್ಗೂ ಸಹ ಬಳಸ್ಬೋದು. ಈ ರೀತಿ ಹಾರಗಳನ್ನ ಮಾಡಿಕೊಂಡು ಈ ರೀತಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನಾವು ಶಾಮಂತಿಗೆ ಹೂವನ್ನ ಪೋಣಿಸ್ಕೊಂಡು ಹಾರ ರೆಡಿ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಆ ಕಡೆ ಈ ಕಡೆ ಕೊನೆಯಲ್ಲಿ ದಾರ ಇರುತ್ತಲ್ಲ, ಅದನ್ನು ಗಂಟು ಹಾಕ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ದಾರ ಬಿಟ್ಟು ಗಂಟು ಹಾಕ್ಕೊಂಡ್ರೆ ಹಾರ ರೆಡಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.